ಹಲೋ ಗೆಳೆಯರೇ, ನಾನು ಇವತ್ತು ರಿಯಾಕ್ಷನ್ ಮಾಡಕ್ ಹೋಗ್ತಾ ಇರೋ ಒಂದು ಟೀಸರ್ ಬಂದ್ಬಿಟ್ಟು ರಕ್ಕಸಪುರದೋಳು ನಮ್ಮ ಕನ್ನಡ ಸಿನಿಮಾ. ಇದರಲ್ಲಿ ಮೇನ್ ಆಗಿ ಆಕ್ಟ್ ಮಾಡ್ತಿರ್ಬೋದು ನಮ್ಮ ರಾಜ್ಬಿ ಶೆಟ್ಟಿ ಅವರು ಅಂತಂದ್ರೆ ಅಲ್ಲಿ ಏನು ಹೇಳಕ್ಕೆ ಆಗಲ್ಲ. ರೈಟಿಂಗ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಆಕ್ಟ್ ಆಗಿರ್ಬೋದು, ಎಲ್ಲದರಲ್ಲೂ ಎತ್ತಿದ ಕೈ. ಸಕಲ ಕಲಾ ವಲ್ಲಭ ಅಂತಂದ್ರೂ ತಪ್ಪಾಗಲಾರ್ದು ನಮ್ಮ ರಾಜ್ಬಿ ಶೆಟ್ಟಿ ಅವರಿಗೆ. ಅವರ ಸ್ಟೋರಿ ಆಯ್ಕೆ ಮಾಡೋ ಒಂದು ರೀತಿ ಆಗಿರ್ಬೋದು, ಡೈರೆಕ್ಷನ್ ಮಾಡೋ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಜನರಿಗೆ ಇಷ್ಟ ಆಗುತ್ತೆ. ಗೊತ್ತೇ ಇರ್ಬೋದು ನಿಮಗೆ, ಒಂದು ಮೊಟ್ಟೆಗತೆ ಆಗಿರ್ಬೋದು, ಗರುಡ ಗಮನ ಋಷಭವನ ಆಗಿರ್ಬೋದು, ಸೂಪ್ರಂಸೋ ಆಗಿರ್ಬೋದು, ಸಖತ್ತಾಗಿ ಸಿನಿಮಾಗಳನ್ನ ಮಾಡಿದ್ದಾರೆ, ಸಖತ್ತಾಗಿ ಹಿಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಸಿನಿಮಾ ಯಾವ ರೀತಿ ಮಾಡಬೇಕು, ಜನರಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದು ಗೊತ್ತು. ಸೊ ಜಾಸ್ತಿ ಯಾವುದು ಕೂಡ ಓವರ್ ಆಗದೆ ಇರೋ ರೀತಿ ಸಿನಿಮಾನ ಮಾಡ್ತಾರೆ. ಸಿಂಪಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಟೋಬಿ ಆಗಿರ್ಬೋದು, ಸಖತ್ತಾಗಿರೋ ಸಿನಿಮಾಗಳನ್ನ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಸ್ಟೋರಿಗಳನ್ನ ಬರೀತಾರೆ ಅಂತ ಹೇಳ್ಬೋದು. ಸೊ ಇವಾಗ ಅವರ ಅಭಿನಯದ ಒಂದು ಸಿನಿಮಾ ಅಂದ್ರೆ ರಕ್ಕಸಪುರದೊಳನ ಟೀಸರ್ನ ಬಿಟ್ಟಿದ್ದಾರೆ. ಸೊ ಹೆಸರಲ್ಲೇ ಒಂಥರ ಚೆನ್ನಾಗಿ ರೋಮಾಂಚನವಾಗುವಂತ ಇದೆ, ರಕ್ಕಸಪುರದಳು. ಇನ್ನು ಪೂರ್ತಿ ಸಿನಿಮಾ ಯಾವ ರೀತಿ ಇರಬಾರ್ದು, ಟೀಸರ್ ಯಾವ ರೀತಿ ಬಂದಿದೆ ಅಂತ ನಾನು ಕೂಡ ನೋಡೋಕೆ ಕುತೂಹಲ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ, ರಿಯಾಕ್ಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಎಲ್ಲ ಚಾನಲ್ ಫಸ್ಟ್ ಟೈಮ್ ಮಾಡ್ತೀವಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡಕ್ಕೆ ಹೋಗ್ತಿದ್ದೀನಿ. ಸೊ ಇದು ರಕ್ಕಸಪುರದಳು ಅನ್ನುವಂಥ ಒಂದು ಸಿನಿಮಾ. ಮೇನ್ ಆಗಿ ಆಕ್ಟ್ ಮಾಡ್ತಾ ಇರೋದು ನಮ್ಮ ರಾಜ್ಬಿ ಶೆಟ್ಟಿ ಅವರು. ಸೊ ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ರವಿ ಸಾರಂಗಾನ್ ಅವರು. ಅದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ಗೊತ್ತಿರುವಂಥದ್ದೇ ನಮ್ಮ ಅರ್ಜುನ್ ಜೈನ ಸರ್ ಅವರು. ಸಖತ್ತಾಗಿ ಮ್ಯೂಸಿಕ್ ಅನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಈ ಟೀಸರ್ ಮೇಲೆ ಸಖತ್ ಹೋಪ್ ಇದೆ. ಒಂಥರ ಹೆಸರು ಕೇಳಿದ್ರೆ ಟೀಸರ್ ಯಾವ ರೀತಿ ಇರ್ಬೋದು ಅನ್ನೋ ರೀತಿ ಇದೆ. ನೋಡ್ಕೊಂಡು ಬರೋಣ, ರಿಯಾಕ್ಷನ್ ಮಾಡೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ಮೊದಲು ಟೀಸರ್ ಯಾವ ರೀತಿ ಇದೆ, ಏನ್ ಕತೆ ಅಂತ ನೋಡ್ಕೊಂಡ್ ಬರೋಣ, ಆಮೇಲೆ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡ್ತಗೋಣ ಅಂತ ಹೇಳ್ತಾ ಬನ್ನಿ ಟೀಸರ್ ನೋಡ್ಕೊಂಡ್ ಬರೋಣ. ಸ್ಟಾರ್ಟ್. ಮ್ಯೂಸಿಕ್ ಆನ್ ಆನಂದ್ ಆಡಿಯೋ. KVN ಪ್ರೊಡಕ್ಷನ್ಸ್ ಸಖತ್ತ. ಇವರು ಸದ್ಯ ಜಾಸ್ತಿ ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ, ಸಖತ್ತಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಇಲ್ಲ ಅಂತ ಹೇಳ್ಬೋದು. ಹೆಜ್ಜೆ ಹೆಜ್ಜೆಗೂ ಸಸ್ಪೆನ್ಸ್ ಅನ್ನ ಮೂಡಿಸುವಂತ ಟೀಸರ್ ಇದು. ಒಂದು ನಿಗೂಢವಾಗಿದೆ ಅಂತ ಅನ್ಸುತ್ತೆ ಸ್ಟೋರಿ. ಇಂಥ ಸಿನಿಮಾ ಬೇಕು ಕನ್ನಡಕ್ಕೆ. ರಾಜ್ಬಿ ಶೆಟ್ಟಿ, ವಾಹ್, ಶೆಟ್ಟಿ ಅವರ ಆಕ್ಟ್ ಅಂತೂ ಹೇಳೋದೇ ಬೇಡಪ್ಪ. ರಾಕ್ಷಸ ಬಂದ. ವಾ 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 ವಾ, ಏನ್ ಗುರು ಇದು, ರಾಜ್ಬಿ ಶೆಟ್ಟಿನ ಇದು, ರವಿ ಸಾರಂಗ್ ಅವ್ರೆ. ಅನ್ಎಕ್ಸ್ಪೆಕ್ಟೆಡ್ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಶೆಟ್ಟಿ ಅವ್ರು ಈ ರೀತಿ ರಕ್ಕಸಪುರದವರು. ಬ್ಯಾಕ್ಗ್ರೌಂಡ್ ಅಂತೂ ಸಖತ್ತಾಗಿದೆ. ಇದು ಫೆಬ್ರವರಿ 6ನೇ ತಾರೀಕು ಬರ್ತಾ ಇದೆ. ಸೊ ಸಖತ್ತಾಗಿ ಇಂಟ್ರೆಸ್ಟ್ ಇರುವಂತ ಒಂದು ಟೀಸರ್. ಟ್ರೇಲರ್ ನೋಡ್ಬೇಕು, ನಾನು ವೇಟ್ ಮಾಡ್ತಾ ಇದ್ದೀನಿ ಟ್ರೇಲರ್ಗೋಸ್ಕರ. ಏನ್ ಗುರು ಇದು, ಟೀಸರಾ ಏನಿದು, ನನಗೊಂಥರ ಸೈಕ್ ಆಗೋದೆ. ನಾನು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಏನಾಗ್ತಾ ಇದೆ ಟೀಸರ್ಲೇ ಈ ರೀತಿ ಇದೆ. ಏನಾಗ್ತಿದೆ ಏನಿದು, ಏನಾಗ್ಬೋದು ಮುಂದೆ ಅನ್ನೋದು ಕ್ಯೂರಿಯಾಸಿಟಿ ಈ ರೀತಿ ಇದೆ ಅಂದ್ಮೇಲೆ, ಇನ್ನು ಟ್ರೇಲರ್ ಬಿಟ್ಟಾಗ ಯಾವ ರೀತಿ ಇರ್ಬೋದು, ಇನ್ನು ಟೀಸರ್ ಬಿಟ್ಟ ಪೂರ್ತಿ ಮೂವಿ ರಿಲೀಸ್ ಆದಾಗ ಯಾವ ರೀತಿ ಇರ್ಬೋದು ಅಂತ ನನಗೆ ಒಂಥರ ಕುತೂಹಲ ಆಗ್ತದೆ. ನಾನು ಮಲಯಾಳಂ ಸಿನಿಮಾಗಳಲ್ಲಿ ಈ ರೀತಿ ನೋಡಿದ್ದೆ, ಈ ರೀತಿ ಇರೋದು ಒಂಥರ ಸಖತ್ತಾಗಿ ವೈಬ್ ಕೊಡ್ತು ನನಗೆ. ಇದು ಒಂಥರ ಏನಪ್ಪ ಸಿನಿಮಾ ಈ ರೀತಿ ಅಂತ. ಆದ್ರೆ ರಾಜ್ಬಿ ಶೆಟ್ಟಿ ಅವರ ಒಂದು ಎಂಟ್ರಿ ಸೀನ್ ಆಗಿರ್ಬೋದು, ಅವರ ಮುಖದಲ್ಲಿ ಸ್ಕಲ್ ಬರುತ್ತಲ್ಲ, ವಾಹ್, ಇಂಥ ಸಿನಿಮಾಗಳು ಕನ್ನಡಕ್ಕೆ ಬೇಕು ಅಂತ ಹೇಳ್ತೇನೆ ನಾನು. ಯಾಕಂತಂದ್ರೆ ಇಷ್ಟು ಚೆನ್ನಾಗಿರುವಂತ ಒಂದು ಸ್ಟೋರಿ ಅನಿಸ್ತಾ ಇದೆ ಇದು. ಅಲ್ಲಿ ಶೂಟ್ ಮಾಡಿರುವಂತ ಸೀನ್ಗಳಾಗಿರ್ಬೋದು, ತೋರಿಸಿರುವಂತ ಸೀನ್ ಆಗಿರ್ಬೋದು, ಟೀಸರ್ ಕಟ್ ಮಾಡಿರುವಂತ ರೀತಿ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾ ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು. ರಾಜ್ಬಿ ಶೆಟ್ಟಿ ಅವರನ್ನ ನಾನು ಅಂತ ಮೆಚ್ಚಲೇಬೇಕು. ಯಾಕಂತಂದ್ರೆ ಸಖತ್ತಾಗಿ ನಟಿಸಿದ್ದಾರೆ ಇವರು. ರಾಜ್ಬಿ ಶೆಟ್ಟಿ ಅವರ ಅನ್ನೋ ರೀತಿ ನನಗೆ ಒಂಥರ ಡೌಟ್ ಬಂತು. ಆ ರೀತಿ ಬಂದಿದೆ ಅಂತ ಹೇಳ್ಬೋದು. ಟೀಸರ್ ನೋಡಿದ್ರೆ 100% ಸಿನಿಮಾ ಗೆಲ್ಲುತ್ತೆ ಅಂತ ನನಗೆ ಹೋಪ್ ಬರ್ತಾ ಇದೆ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಇತ್ತು. ಒಂದು ಹಂತಕ್ಕೂ ಏನಾಗ್ತಾ ಇದೆ ಇಲ್ಲಿ, ತುಂಬಿದ ಊರಲ್ಲಿ ಹೆಣಗಳು ಯಾಕೆ ಬೀಳ್ತವೆ, ಸೊ ಏನು ಮಾಟ ಮಂತ್ರ ಇದೆಯಾ, ಏನಿದೆಯಾ,
ಸೊ ಒಬ್ಬರನ್ನ ಯಾರೋ ಒಬ್ಬ ಮಹಿಳೆನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಸೊ ಬಿಡ್ಸ್ಕೊಂಡ್ ಬರ್ತೀರಪ್ಪ ಅಂತ ಮಗಳು ಕೇಳ್ತಾ ಇರೋದು. ಸೊ ಎಲ್ಲವನ್ನು ಒಂಥರ ನೋಡ್ತಾ ಹೋದ್ರೆ ಸಖತ್ತಾಗಿರುವಂತ ಸ್ಟೋರಿ ಬಿಲ್ಡ್ ಇದೆ ಅಂತ ಹೇಳ್ಬೋದು. ಒಂದು ಊರಿದೆ, ಊರಲ್ಲಿ ಆಗುವಂತ ಘಟನೆಗಳು, ಊರಲ್ಲಿ ಏನೆಲ್ಲ ಘಟನೆ ಆಗ್ತಿದೆ, ಯಾಕೆ ಆಗ್ತಾ ಇದೆ, ಅದನ್ನ ಸರಿಪಡಿಸೋಕೆ ಯಾರು ಬರ್ತಾರೆ, ಸರಿಪಡಿಸೋಕೆ ಏನ್ ಮಾಡ್ಬೇಕು, ಸುಮಾರು ಕ್ವಶನ್ಗಳು ತಲೆಯಲ್ಲಿ ಹುಡ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಟೀಸರ್ ನ ನೋಡ್ಬಿಟ್ಟು. ಸೊ ನಿಮಗೆ ಏನ್ ಅನಿಸ್ತು ಈ ಟೀಸರ್ ನೋಡ್ಬಿಟ್ಟು ಅಂತ ಕಮೆಂಟ್ ಮುಖ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ರವಿ ಸಾರಂಗ ಸರ್ ಅವರೇ ನಿಮ್ಗೆ ಹ್ಯಾಟ್ಸ್ ಅಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಸಿನಿಮಾಗಳು ಬೇಕು. ಇತ್ತೀಚೆಗೆ ಅಂತ ಸಿನಿಮಾಗಳು ಮಲಯಾಳಂಲಿ ಜಾಸ್ತಿ ಬರ್ತಾ ಇದೆ, ನಾನು ನೋಡ್ತಾ ಇರುವಂತ ಆ ರೀತಿ. ಇವಾಗ ಕನ್ನಡದಲ್ಲಿ ಇಂಥ ಸಿನಿಮಾಗಳು ಬಂದ್ರೆ 100% ಹಿಟ್ ಆಗೋದಂತೂ ಗ್ಯಾರಂಟಿನೇ. ಕೆಲವು ಸಿನಿಮಾಗಳು ತುಂಬಾ ಸಖತ್ತಾಗಿರುತ್ತೆ, ಬಟ್ ಕನ್ನಡದಲ್ಲಿ ಅವು ಹಿಟ್ ಆಗಲ್ಲ. ಅವೇ ಒಂದು ಮಲಯಾಳಂದಲ್ಲಿ ಬಂದಿದ್ರೆ ಸಖತ್ ಹಿಟ್ ಆಗ್ತವೆ. ಅಂತ ಸಿನಿಮಾ ಕನ್ನಡದಲ್ಲಿ ಕೂಡ ಬಂದಿದ್ದಾವೆ. ಮೋಸ್ಟ್ಲಿ ಹೇಳ್ಕೊಂಡ್ರೆ ಕಾಂಗ್ರೂ ಅನ್ನೋ ಸಿನಿಮಾ, ಇನ್ನು ಉಳಿದಿರಲು ಗೊತ್ತಿಲ್ಲ, ಸಖತ್ತಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತ ಸಿನಿಮಾ. ಅದನ್ನ ಒಮ್ಮೆ ನೋಡಿ, ಯಾರು ನೋಡಿಲ್ಲ ಅಂತ. ಆ ರೀತಿ ಸಿನಿಮಾ ಕನ್ನಡದಲ್ಲಿ ಬರ್ತಾ ಇದೆ, ಬಟ್ ಜನಗಳಿಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ ಅಷ್ಟೇ. ಬಟ್ ಇಂಥ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಟೋರಿ, ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಶಾರ್ಟ್ ಅಂದ್ರೆ ಶಾರ್ಟ್ ತೆಗೆದಿರುವಂತಹ ಶಾರ್ಟ್ಗಳಾಗಿರ್ಬೋದು, ಈ ಟೀಸರ್ ಈ ಲೆವೆಲ್ಗೆ ತೋರಿಸಿದಾರೆ ಅಂತಂದ್ರೆ ಸಿನಿಮಾದಲ್ಲಿ ಇನ್ ಯಾವ ಲೆವೆಲ್ ಕುತೂಹಲ ಇರಬಹುದು, ಹೆಜ್ಜೆ ಹೆಜ್ಜೆಗೆ ಒಂದು ಕುತೂಹಲನ ಮೂಡಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗಂತೂ ಪರ್ಸನಲಿ ಸಖತ್ತಾಗಿ ಇಷ್ಟ ಆಯಿತು. ನಿಮ್ಗೆ ಯಾವ ರೀತಿ ತಿಳಿಸಿ ಕಮೆಂಟ್ ಮುಖಾಂತರ ಇಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ರವಿ ಸಾರಂಗ ಸರ್ ಮತ್ತೆ ರಾಜು ಶೆಟ್ಟಿ ಸರ್ ಅವರಿಗೆ ನನಗೆ ಹ್ಯಾಟ್ಸ್ ಅಪ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಸಿನಿಮಾಗಳನ್ನ ನಮಗೆ ಕೊಡ್ತಾ ಇದಾರಲ್ಲ, ಸೊ ಖುಷಿ ಆಗುತ್ತೆ ನೋಡಕ್ಕೆ. ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಫೆಬ್ರವರಿ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರ್ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಟೀಸರು, ಇಷ್ಟ ಆಯ್ತಾ ಇಷ್ಟ ಆಗಲಿಲ್ಲ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪರ್ಸನಲ್ ನನಗಂತೂ ತುಂಬಾ ಇಷ್ಟ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಾಜು ಶೆಟ್ಟಿ ಸರ್ ನಮಗೆ ಈ ಸಿನಿಮಾನ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾ, ರವಿ ಸಾರಂಗ ಸರ್ ನಿಮಗೂ ಕೂಡ ಥ್ಯಾಂಕ್ಸ್. ಇಂಥ ಸಿನಿಮಾಗಳನ್ನ ಕೊಡ್ತಾ ಇರಿ ಕನ್ನಡಕ್ಕೆ ಅಂತ ಹೇಳ್ತಾ ಈ ಒಂದು ರಿವ್ಯೂನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.